ಇವತ್ತು ನಿಜಕ್ಕೂ ಕೋರ್ಟ್ ಡೇ. ಒಂದೆರಡಲ್ಲ ಕೇಸ್ಗಳಿರುವಂಥದ್ದು, ಜೊತೆಗೆ ಎಲ್ಲವೂ ಹೈ ಪ್ರೊಫೈಲ್ ಕೇಸ್ಗಳೇ. ಹಾಗೆ ಕೆಲವೊಂದು ಕ್ರೂಷಿಯಲ್ ಘಟ್ಟದಲ್ಲೂ ಕೂಡ ಇವತ್ತು ನಿರ್ಣಾಯಕ ಹಂತ ಕೂಡ ಇದೆ. ಹಾಗಾಗಿ ರಾಜಕೀಯ ನಾಯಕರುಗಳಿಗೆ ಯಾವೆಲ್ಲ ರೀತಿಯಲ್ಲಿ ಈ ಕೋರ್ಟ್ನ ಕಟಕಟೆ ಕಂಟಕ ಆಗಿದೆ, ಏನೇನು ನಡೀತಾ ಇದೆ, ಆ ಬಗ್ಗೆ ಒಂದೊಂದಾಗಿ ನಿಮ್ಮೆದುರಿಗೆ ಸುದ್ದಿಯನ್ನು ಇಡ್ತಾ ಹೋಗ್ತೀವಿ. ಹೈ ವೋಲ್ಟೇಜ್ ಹೈಕೋರ್ಟ್ ಡೇಯಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಮಂಡೇ ಬಿಸಿ. ಇದು ಒಂದು ಭಾಗ. ಎಲೆಕ್ಷನ್ ಬಾಂಡ್ ಕೇಸ್ನಲ್ಲಿ ಬಿಜೆಪಿಗೆ ಹೈ ಟೆನ್ಷನ್, ಜೊತೆಗೆ ಜೈಲಲ್ಲಿರುವ ಮಾಜಿ ಸಚಿವ ನಾಗೇಂದ್ರ, ವಾಲ್ಮೀಕಿ ಹಗರಣ ಇದೆಯಲ್ಲ, ಆ ಹಗರಣದಲ್ಲಿ ಸಿಲುಕಿರುವಂತಹ ಮಾಜಿ ಸಚಿವ ನಾಗೇಂದ್ರ ಅವರಿಗೂ ಇವತ್ತು ಡವಡವ. ಇಷ್ಟು ಸಾಲದು ಇದು ರಾಜಕೀಯ ನಾಯಕರುಗಳ ಕಥೆಯಾದ್ರೆ, ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ A1 A2 ಪವಿತ್ರ ಮತ್ತು ದರ್ಶನ್ ಅವರ ಜಾಮೀನು ಭವಿಷ್ಯ ಕೂಡ ಏನಾಗುತ್ತೆ ಅನ್ನೋದು ಇವತ್ತು ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಹಾಗಾಗಿ ಈ ಹೈಕೋರ್ಟ್ ಡೇಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಳೆ ಎಳೆಯಾಗಿ ನಿಮ್ಮ ಎದುರುಗಡ್ತಾ ಇದೆ. ಸ್ಕ್ರೀನ್ ನೋಡ್ತಾ ಇದ್ದೀವಿ. ಒಂದು ಕಡೆ ಮುಡಾ ಹಗರಣದಲ್ಲಿ ತಮ್ಮ ಮೇಲೆ ತನಿಖೆಗೆ ಹೈಕೋರ್ಟ್ ಏನು ಆದೇಶ ಕೊಡ್ತು, ಅದನ್ನ ಪ್ರಶ್ನಿಸಿ ಸಿಎಂ ಮೇಲ್ಮನವಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ. ಇನ್ನು ಬಾಂಡ್ ಕೇಸ್ನಲ್ಲಿ FIR ರದ್ದು ಕೋರಿ ಬಿಜೆಪಿ ನಾಯಕರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ. ಅದು ಸಾಲದು ಅಂತ ಸಿಬಿಐ ಇಂದ ತನಿಖೆ ಆಗಬೇಕು, ಲೋಕಾಯುಕ್ತ ತನಿಖೆ ಬಗ್ಗೆ ಯಾಕೋ ಸಮಾಧಾನ ಇಲ್ಲ ಅಂತಿದ್ದಾರೆ ದೂರುದಾರ ಸ್ನೇಹ ವಿ ಕೃಷ್ಣ. ಮೂಡಾ ಹಗರಣದಲ್ಲಿ ಅವರು ಸಿಬಿಐ ತನಿಖೆಗೆ ಅರ್ಜಿ ಹಾಕೊಂಡಿದ್ದಾರೆ, ಆ ವಿಚಾರಣೆ ಹಾಗೂ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ಇವೆಲ್ಲವೂ ಕೂಡ ಇವತ್ತೇ ನಡೆಯುವಂಥದ್ದು. ಹಾಗಾಗಿ ಇವತ್ತು ನಿಜಕ್ಕೂ ಕೋರ್ಟ್ ಡೇ. ಇವತ್ತು ಕೋರ್ಟ್ನಲ್ಲಿ ಯಾವೆಲ್ಲ ಹೈ ಪ್ರೊಫೈಲ್ ಕೇಸ್ಗಳು ನಡೆಯುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀರಿ. ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಿ. ಸಿಎಂ ಇವತ್ತು ಮೇಲ್ಮನವಿ ಸಲ್ಲಿಸ್ತಾರೆ. ಸಿಎಂ ವಿರುದ್ಧ ತನಿಖೆಗೆ ಹೈಕೋರ್ಟ್ ಈಗಾಗಲೇ ಆದೇಶ ಕೊಟ್ಟಿದ್ದು, ಇವತ್ತಿನಿಂದ ತನಿಖೆ ಚುರುಕಾಗತ್ತೆ. ಇಷ್ಟು ದಿನ ದಾಖಲೆಗಳನ್ನ ಪರಿಶೀಲನೆ ನಡೆಸಿತು, ದಾಖಲೆಗಳನ್ನ ಕಲೆ ಹಾಕಿದ್ರು ಅಧಿಕಾರಿಗಳು. ಇವತ್ತು ಲೋಕಾಯುಕ್ತದಿಂದ ತನಿಖೆ ಚುರುಕಾಗತ್ತೆ. ಈ ನಡುವೆ ಸಿಎಂ ಮೇಲ್ಮನವಿ ಕೂಡ ಸಲ್ಲಿಸ್ತಾ ಇದ್ದಾರೆ. ಇನ್ನು ಬಾಂಡ್ ವಿಚಾರಕ್ಕೆ ಆಗಿರುವಂತಹ FIR, ನಿರ್ಮಲಾ ಸೀತಾರಾಮನ್, JP ನಡ್ಡಾ ವಿರುದ್ಧ FIR ರದ್ದು ಕೋರಿ ಕೂಡ ಇವತ್ತು ಅರ್ಜಿ ಹಾಕಲಿದ್ದಾರೆ. ಲೋಕಾಯುಕ್ತ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ, CBI ತನಿಖೆ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಕೂಡ ಇವತ್ತು ಅರ್ಜಿ ಸಲ್ಲಿಸಲಿದ್ದಾರೆ. ಅದರ ವಿಚಾರಣೆ ಕೂಡ ಇವತ್ತು ನಡೆಯೋ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.